ಹೆಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ, ಒಂದು VTU ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಬೇರೆ ಒಂದು ಯೂನಿವರ್ಸಿಟಿಯಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಸೊ ಎಕ್ಸಾಮನ್ನು ಯಾವ ಥರ ಬರೆದ್ರೆ ಮಾರ್ಕ್ಸನ್ನು ಚೆನ್ನಾಗಿ ಪಡೆಯಬಹುದು. ಸೊ ಹಾಗೆಯೇ ಯಾವುದೇ ಎಕ್ಸಾಮ್ ಆಗಲಿ, ಮ್ಯಾಥ್ಸ್ ಆಗಿರಲಿ ಮತ್ತು ಯಾವುದೇ ಥರ ಥಿಯರಿ ಆಗಿರಲಿ ಮತ್ತು ಯಾವುದಾದ್ರೂ ಒಂದು MCQ ಆಗಿರಲಿ, ಸೊ ಯಾವ ಥರ ಅಟೆಂಡ್ ಮಾಡಬೇಕು. ಓಕೆನಾ ವಿದ್ಯಾರ್ಥಿ, ಸಿಂಪಲ್ ಆಗಿ ಹೇಳ್ತೀನಿ. ಒಬ್ಬ ವಿದ್ಯಾರ್ಥಿನಿ ಒಂದು ಕೋರಿಕೆ ಮೇರೆಗೆ ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಸೊ ಯಾಕೆಂದರೆ ಸ್ವಲ್ಪ ಐಡಿಯಾ ಇರಲಿ. ಯಾಕೆಂದರೆ ಫಸ್ಟ್ ನಿಮ್ಮದೊಂದು PUC ಬೇಸೇ ಬೇರೆ ಇರುತ್ತೆ, ಹಾಗೆ ಇಂಜಿನಿಯರಿಂಗ್ದು ಸಿಲೆಬಸ್ಸೇ ಬೇರೆ, ಅದರದ್ದು ಸ್ಕೀಮೇ ಬೇರೆ ಇರುತ್ತೆ. ನಿಮ್ಮದಲ್ಲಿ ಚಾಪ್ಟರ್ ವೈಸ್ ಇದ್ದರೆ ಇಲ್ಲಿ ಮಾಡಲ್ ವೈಸ್ ಇರುತ್ತೆ. ಯಾವುದು ಇಂಜಿನಿಯರಿಂಗ್ ಆಗಿರ್ಬೋದು, ಡಿಗ್ರಿ ಯಾವ ಲೆವೆಲ್ ಇರುತ್ತಲ್ಲ, ಸೊ ಡಿಗ್ರಿ ಲೆವೆಲ್ ಎಲ್ಲ ಮಾಡಲ್ ವೈಸ್ ಇರುತ್ತೆ, PUC ಎಲ್ಲ ಚಾಪ್ಟರ್ ವೈಸ್ ಇರುತ್ತೆ. ಸೊ ಹಾಗೆಯೇ PUCಯಲ್ಲಿ ಒಂದು ಚಾಪ್ಟರ್ ಏನಿರುತ್ತೆ ಅದು ಸಂಬಂಧಪಟ್ಟಿದ್ದ ಒಂದೇ ಇರುತ್ತೆ ಸಿಲೆಬಸ್ ಎಲ್ಲ. ಬಟ್ ಈ ಮಾಡಲಲ್ಲಿ ಏನಿರುತ್ತೆ, ಥಿಯರಿ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ, ಎಲ್ಲ ಚೇಂಜಸ್ ಇರ್ತವೆ. ಯಾವುದೋ ಟಾಪಿಕ್ಸ್ನ ತೊಗೊಂಬಂದು ಸೇರಿ ಒಂದು 10-15 ಟಾಪಿಕ್ಸ್ ತೊಗೊಂಬಂದು ಒಂದು ಎಲ್ಲ ಸೇರಿ ಒಂದು ಕಡೆ ಹಾಕಿರ್ತಾರೆ, ಅದೊಂದು ಮಾಡಲ್ ಆಗಿರುತ್ತೆ. ಬಟ್ ರಿಲೇಟೆಡ್ ಇರುತ್ತೆ, ಬಟ್ ಬೇರೆ ಬೇರೆ ಟಾಪಿಕ್ಸ್ನಲ್ಲಿ ತೊಗೊಂಡು ಹಾಕಿರ್ತಾರೆ. ಸೊ ಈ ಥರ ಇರುತ್ತೆ. ಸೊ ಎಕ್ಸಾಮ್ಸ್ನ ಯಾವ ಥರ ಅಟೆಂಡ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್ಗೆ ಮ್ಯಾಥ್ಸ್ ಎಕ್ಸಾಮನ್ನು ತೆಗೆದುಕೊಂಡ್ರೆ ಫಸ್ಟ್ ಆಫ್ ಆಲ್ ಮ್ಯಾಥ್ಸ್ ಒಂದು VTU. ಸೊ ಮೇಯ್ನಾಗಿ ನಾನು ಹೇಳುವಂಥದ್ದು ಏನಂದರೆ VTU ಎಕ್ಸಾಮ್ಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಸೊ VTU ಮ್ಯಾಥ್ಸ್ ಎಕ್ಸಾಮ್ನ ಯಾವ ಥರ ಬರೀಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಫಸ್ಟ್ ಸೆಮ್ ಬರೆಯುವಂಥ ಎಲ್ಲ ವಿದ್ಯಾರ್ಥಿಗಳು ಏನಿದೆಲ್ಲ ಮ್ಯಾಥ್ಸ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಿದ್ದೀರಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಿಮಗೆ ಒಂದು ಹ್ಯಾಂಡ್ ಬುಕ್ಕನ್ನೇ ಕೊಡ್ತಾರೆ. ಎಲ್ಲ ಮ್ಯಾಥ್ಸ್ ಯಾರ್ಯಾರು ಒಂದು ಮ್ಯಾಥ್ಸ್ ಬರೀತಿದ್ರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಹ್ಯಾಂಡ್ ಬುಕ್ಕನ್ನು ಪ್ರೊವೈಡ್ ಮಾಡ್ತಾರೆ. ಹ್ಯಾಂಡ್ ಬುಕ್ಕಲ್ಲಿ ಎಲ್ಲ ಫಾರ್ಮುಲಾಸ್ ಇರ್ತವೆ. ನಿಮ್ಮ ಒಂದು ಫಸ್ಟ್ ಸೆಮ್ಗೆ ಏನು ಸಂಬಂಧಪಟ್ಟಂತೆ ಇರ್ತಾವಲ್ಲ, ಫಸ್ಟ್ ಸೆಮ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಸಂಬಂಧಪಟ್ಟಂತೆ ಎಲ್ಲ ಫಾರ್ಮುಲಾಸ್ ಇರ್ತವೆ. ಬಟ್ ಏನಪ್ಪ ಅಂದರೆ ಎಲ್ಲವೂ ಡೈರೆಕ್ಟ್ ಫಾರ್ಮುಲಾಸ್ ಇರೋದಿಲ್ಲ. ಓಕೆನಾ ವಿದ್ಯಾರ್ಥಿಗಳೇ? ಸೊ ಡೈರೆಕ್ಟ್ ಫಾರ್ಮುಲಾ ಅಂದರೆ A+B² ಏನಿದೆ ಅಲ್ಲ, ಸೊ ಅದನ್ನು ಇದು ನಮ್ಮದು ಡೈರೆಕ್ಟ್ ಫಾರ್ಮುಲಾ, ಅದರ ಔಟ್ಪುಟ್ ಕೂಡ ಡೈರೆಕ್ಟ್ ಇರುತ್ತೆ. ಬಟ್ ನಮ್ಮದು ಒಂದು VTU ಹ್ಯಾಂಡ್ ಬುಕ್ಕಲ್ಲಿ ಏನಿರುತ್ತೆ, ಡೈರೆಕ್ಟ್ ಆಗಿರೋಂಗಿಲ್ಲ, A+B² ಇರಲ್ಲ, A+B⁴ n ಅಂತ ಇರುತ್ತೆ. n ಅಂತ ನಾವೇನು ತಿಳ್ಕೊಬೇಕು, ನಂಬರ್ ಯಾವ್ದು ಬೇಕಾದ್ರೆ ನಾವು ಹಾಕೋಬೋದು. ಸೊ ಈ ಥರ ಇರುತ್ತೆ. ಆ ಥರ ಇದ್ದಾಗ ಏನಾಗುತ್ತೆ, ನೀವು ಎಷ್ಟು ನಂಬರ್ ಹಣ ಹಾಕ್ಕೊಂತಿರಲ್ಲ, ಆ ಒಂದು ಹಾಕ್ಕೊಂಡಿರೋಂಥ ನಂಬರೇ ಔಟ್ಪುಟ್ ಆಗಿ ನಿಮ್ಗೆ ಬರುತ್ತೆ. ಸೊ ಹಂಗಾಗಿ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕು. ಎಕ್ಸಾಂಪಲ್ಗೆ ನೀವು ತೆಗಿಬೇಕಾಗುತ್ತೆ, ಹ್ಯಾಂಡ್ ಬುಕ್ನ ಯೂಸ್ ಮಾಡಿಕೊಂಡು ಫಾರ್ಮುಲಾನ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ಪ್ರತಿಯೊಂದಕ್ಕೂ ಕೂಡ ನಿಮ್ಮದು ಯಾವುದಾದ್ರು ಒಂದು ಎಕ್ಸಾಂಪಲ್ಗೆ ಲಾಗ್ ಬೇಸ್ 2 ಅಂತಿದ್ರೆ ಅಲ್ಲಿ ಲಾಗ್ ಬೇಸ್ n ಅಂತ ಕೊಟ್ಟಿರ್ತಾರೆ. ಸೊ ಕನ್ಫ್ಯೂಸ್ ಆಗಿಬಿಡುತ್ತೆ, ಯಾವ ಫಾರ್ಮುಲಾ ತೊಗೊಂಡ್ರೆ ಕರೆಕ್ಟ್ ಆಗುತ್ತೆ, ಇಲ್ಲಿ ಯಾವ ನಂಬರ್ ಹಾಕಬೇಕಾಗುತ್ತೆ. ಸೊ ಎಲ್ಲ ಇಂಡೈರೆಕ್ಟ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಬೇಕಂದರೆ ನೀವು ಫಸ್ಟ್ ಆಫ್ ಆಲ್ ನೀವು ಅದನ್ನು ತಿಳ್ಕೊಬೇಕಾಗುತ್ತೆ. ಫಾರ್ಮುಲಾಸ್ ಎಲ್ಲವೂ ಗೊತ್ತಿರಬೇಕು ವಿದ್ಯಾರ್ಥಿಗಳು ಮ್ಯಾಥ್ಸ್ ಎಕ್ಸಾಮ್ ಟಚ್ ಮಾಡೋ ಮುಂದೆ. ಸೊ ಹಂಗಾಗಿ ಡೈರೆಕ್ಟ್ ಫಾರ್ಮುಲಾ ಇರೋದಿಲ್ಲ, ಎಲ್ಲ ಇಂಡೈರೆಕ್ಟ್ ಇರುತ್ತೆ, ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ. ಸೊ ಅಡ್ವಾನ್ಸ್ ಆಗಿ ಒಂದು ಹ್ಯಾಂಡ್ ಬುಕ್ಕನ್ನು ನಿಮಗೆ, ಸಾರಿ ವಿದ್ಯಾರ್ಥಿಗಳೇ, ನಾನು ಹ್ಯಾಂಡ್ ಬುಕ್ ಕೂಡ ಕೊಡ್ಬೋದಿತ್ತು ನಿಮಗೆ, ಒಂದು ಅಪ್ಲೋಡ್ ಮಾಡ್ಬೋದಿತ್ತು. ಸೊ ನಾನು ಆದಷ್ಟು ಅಪ್ಲೋಡ್ ಮಾಡ್ತೀನಿ ವಿದ್ಯಾರ್ಥಿ ಹ್ಯಾಂಡ್ ಬುಕ್ ಕೂಡ. ಫಸ್ಟ್ ಸೆಮ್ದು ಏನಿದೆಲ್ಲ ಮ್ಯಾಥ್ಸ್ ಬರೀತಿದ್ದಲ್ಲ M1ಗೆ, ಸೊ ಎಲ್ಲ ವಿದ್ಯಾರ್ಥಿಗಳು ಹ್ಯಾಂಡ್ ಬುಕ್ ಯಾರು ನೋಡಿಲ್ಲ, ಸೊ ನಾನು ಆದಷ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಒಂದು ಅದು PDF ಇರುತ್ತೆ ವಿದ್ಯಾರ್ಥಿಗಳೇ, ಎಲ್ಲ ಒಂದು ಸಾಫ್ಟ್ ಕಾಪಿ ಇರುತ್ತೆ. ಸೊ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಬೇಕಾದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಅದನ್ನು ಪ್ರೊವೈಡ್ ಮಾಡ್ತೀನಿ. ತುಂಬ ಲೇಟ್ ಆಗಿದೆ. ಸೊ ವಿದ್ಯಾರ್ಥಿ ಹ್ಯಾಂಡ್ ಬುಕ್ಕನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಎಲ್ಲ ಇಂಡೈರೆಕ್ಟ್ ಫಾರ್ಮುಲಾಸ್ ಇರುತ್ತೆ, ಹ್ಯಾಂಡ್ ಬುಕ್ ಆಯಿತು. ಸೊ ಆಮೇಲೆ ಒಂದು ಎಕ್ಸಾಮ್ಸ್ನ ಯಾವ ಥರ ಅಟೆಂಡ್ ಮಾಡಬೇಕಂದ್ರೆ ಮಿನಿಮಮ್ 3 to 4 ಮಾಡಲ್ಸ್ ಪಕ್ಕ ಪರ್ಫೆಕ್ಟ್ ಆಗಿರೋ ವಿದ್ಯಾರ್ಥಿಗಳೇ. ಪಾಸಿಂಗ್ ಪ್ಯಾಕೇಜ್ 36 ಮಾರ್ಕ್ಸ್ ಇರುತ್ತೆ. ಸೊ 36 ಮಾರ್ಕ್ಸ್ಗೆ ನೀವು 36 ಮಾರ್ಕ್ಸ್ ಅಂದರೆ ಎಷ್ಟು ಬರ್ತದೆ, 2 ಮಾಡಲ್ಸ್ ಬರ್ತವೆ. ಒಂದು ಮಾಡಲ್ನ 20 ಮಾರ್ಕ್ಸ್, 5 ಮಾಡಲ್ಸು, 5 into 2 ಹೌದಲ್ವಾ, 5 into 2 100 ಆಗುತ್ತೆ. ಸೊ 15 into 2 100 ಆಗುತ್ತೆ. ಸೊ ಹಂಗಾಗಿ ನೀವು ಬರೀ 3 ಮಾಡಲ್ಸ್ ಓದ್ಕೊಂಡ್ರೆ 60 ಮಾರ್ಕ್ಸ್ ಕವರ್ ಮಾಡ್ಬೋದು. 60 ಮಾರ್ಕ್ಸಲ್ಲಿ ನಿಮ್ಗೆ ಬೇಕಾಗೋದು ಬರೀ 36 ಮಾರ್ಕ್ಸ್ ಪಾಸಿಂಗ್ ಇರುತ್ತೆ. ಫಸ್ಟ್ ಪಾಸಿಂಗ್ ಪ್ರಿಪೇರ್ ಆಗಿ ಆಮೇಲೆ ಒಂದು ಎಕ್ಸ್ಟ್ರಾ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ಳಿ. ಓಕೆನಾ? ಅದರಲ್ಲಿ ಕೂಡ ಸ್ಕೋರಿಂಗಲ್ಲಿ ಫಸ್ಟ್ ಮಾಡಲ್ ಈಸಿ ಇರುತ್ತೆ, ಅಥವಾ ಒಂದು ಫಸ್ಟ್ ಮಾಡಲ್ ಟಫ್ ಇದ್ರೂ ಕೂಡ ಲಾಸ್ಟ್ 3 ಮಾಡಲ್ಸ್ ಏನಿರ್ತಾವಲ್ಲ, 3 ಮಾಡಲ್ಸ್ ಅಥವಾ 2 ಮಾಡಲ್ಸ್ ಯಾವುದೇ ಸಬ್ಜೆಕ್ಟ್ ತೆಗೆದುಕೊಳ್ಳಿ, ಒಂದು ನಮ್ಮ VTUದಲ್ಲಿ ಲಾಸ್ಟ್ 3 ಮಾಡಲ್ಸ್ ತುಂಬ ಈಸಿ ಇರ್ತವೆ. 3 to 2 ಮಾಡಲ್ಸ್ ನಡ್ಕೊಂತು ಒಂದು ಮಾಡಲು, 3 ಮಾಡಲ್ಸ್ ಈಸಿಯಾಗಿರ್ತವೆ, ತುಂಬ ಈಸಿ ಇರ್ತವೆ. ಸೊ ಅವನು ಯಾವ ಅಂತ ಡಿಫೈನ್ ಮಾಡಿಕೊಂಡು ಅವನು ಮಾತ್ರ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ಎಕ್ಸಾಮ್ ಹೋಗೋದಕ್ಕಿಂತ ಮುಂಚೆನೇ 3 ಮಾಡಲ್ಸ್ ಅಥವಾ 4 ಮಾಡಲ್ಸ್ ಪರ್ಫೆಕ್ಟ್ ಆಗಿರಬೇಕು, ಪಾಸಿಂಗ್ ಈಸಿಯಾಗಿರುತ್ತೆ. ಆ ಕ್ವಶನ್ ಆ ಒಂದು ಮಾಡಲಲ್ಲಿ ಆ ಕ್ವಶನ್ಸ್ ಬಿಟ್ಟು ಬೇರೆ ಯಾವುದೇ ಕ್ವಶನ್ಸು ಬರೋಂಗಿಲ್ಲ. ಏಕೆಂದರೆ ಎಕ್ಸಾಂಪಲ್ ಒಂದು ಮಾಡಲ್ ತೆಗೆದುಕೊಂಡ್ರೆ ಆ ಮಾಡಲಲ್ಲಿ ಅರೌಂಡ್ ಒಂದು 10 ಟಾಪಿಕ್ಸ್ ಇರ್ತವೆ. ಆ 10 ಟಾಪಿಕ್ಸಲ್ಲಿ ಒಂದು 7 ಟಾಪಿಕ್ಸು ಪಕ್ಕ ಅದರಲ್ಲಿ ಕ್ವಶನ್ಸ್ ಹಾಗೆ ಒಂದು ರೈಸ್ ಆಗೇ ಆಗ್ತವೆ. ಆ ಕ್ವಶನ್ಸ್ ಕೂಡ ನೀವು ಒಂದು ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ನೋಡಿದ್ರೆ ಅವು ಕೂಡ ಗೊತ್ತಾಗ್ತವೆ. ಓಕೆನಾ? ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಇರ್ತಾವೆ ವಿದ್ಯಾರ್ಥಿಗಳೇ, ಪಕ್ಕ ಕ್ವಶನ್ಸ್ ರೈಸ್ ಆಗಲೇಬೇಕು. ಯಾಕೆಂದರೆ ಇಂಪಾರ್ಟೆಂಟ್ ಅಂದಿದ್ಮೇಲೆ ಅದಕ್ಕೆ ಕೊಡುವಂಥ ವ್ಯಾಲ್ಯೂ ಕೊಡಲೇಬೇಕು. ಸೊ ಹಂಗಾಗಿ ಪಕ್ಕ ಕೊಡ್ತಾರೆ. ಇಂಪಾರ್ಟೆಂಟ್ ಅಂದಿದ್ದನ್ನು ನೀವು ಕಂಪಲ್ಸರಿ ಅದೊಂದು ಪ್ರಿಪ್ರೇಷನ್ ಮಾಡಲೇಬೇಕು. ಓಕೆ? ಅದು ಬಂದಾಗ ಕಂಪಲ್ಸರಿ ಅದನ್ನು ಔಟ್ ಆಫ್ ಮಾರ್ಕ್ಸ್ ತೆಗೆದುಕೊಳ್ಳೋ ಥರ ಪ್ರಿಪ್ರೇಷನ್ ಮಾಡಬೇಕು. ಓಕೆನಾ? ಸೊ ಹಂಗಾಗಿ ಅರೌಂಡ್ 3 ಮಾಡಲ್ಸ್ನ ಪರ್ಫೆಕ್ಟಾಗಿ ನೋಡಿಕೊಂಡ್ರೆ ಸಾಕು, ನೀವು ಈಸಿಯಾಗಿ ಪಾಸಿಂಗ್ ಅಲ್ಲ 60ಗೆ 60 ತೆಗೆಯೋ ಥರ ಒಂದು ಚೆನ್ನಾಗಿ ಸ್ಕೋರಿಂಗ್ ಇದು ಮಾಡ್ಕೊಂಬಿಟ್ಟಿರಿ ಅಂದರೆ ನೀವು ಪಾಸಿಂಗಿಂದ ಜಾಸ್ತಿನೇ ಬರುತ್ತೆ. ನೀವು ಆಮೇಲೆ ಎಲ್ಲ 5 ಮಾಡಲ್ಸ್ ಓದ್ಕೊಂಡು ನಾನು ಜಸ್ಟ್ ಪಾಸ್ ಆಗ್ತೀನಿ ಅಂತ ಪ್ರಯತ್ನ ಮಾಡೋಕೆ ಹೋಗಿರಂದರೆ
ನಿನಗೆ ಎಷ್ಟು ಬರೆದ್ರೂ ಕೂಡ ತೊಗೊಂಬಂದು ಲಾಸ್ಟಿಗೆ ಕೊಡೋದು 18 ಅಥವಾ 25 ಲಾಸ್ಟ್ ಬಂದು ಜಾಸ್ತಿ ಕೊಡೋದು ನಮ್ಮ ವಿ ಟಿ ಅವರು. ನೀನು ಚೆನ್ನಾಗಿ ಆಗಬೇಕಂದ್ರೆ, ಚೆನ್ನಾಗಿ ಸ್ಕೋರಿಂಗ್ ಆಗಬೇಕಂದ್ರೆ ಎಲ್ಲ ಡೆಪ್ತಾಗಿ ಓದಬೇಕಾಗತ್ತೆ. ಆಮೇಲೆ ಎಕ್ಸಾಕ್ಟ್ ಆನ್ಸರ್ನ ಬರೀಬೇಕು. ಕ್ಲೀನಾಗಿ ಬರೆದ್ರೆ ಮಾತ್ರ ನಮ್ಮ ವಿ ಟಿ ಅವ್ರು ಮಾರ್ಕ್ಸ್ ಕೊಡ್ತಾರೆ. ಓಕೆನಾ? ಸೊ ಹಾಗಾಗಿ ಅದು ತುಂಬ ಮುಖ್ಯವಾಗಿರುತ್ತೆ. ಇದ್ರ ಜೊತೆಯಲ್ಲಿ ನೀವು ಎಕ್ಸಾಮ್ ಹೋಗೋದ್ರಿಂದ ಮುಂಚೆನೇ 3 ಮಾಡಲ್ಸ್ ಪರ್ಫೆಕ್ಟ್ ಆಗಿ ಎಕ್ಸ್ಟ್ರಾ ಕ್ವಶನ್ಸ್, ಇಂಪಾರ್ಟೆಂಟ್ ಕ್ವಶನ್ಸ್ನ ಎಲ್ಲವೂ ಕವರ್ ಮಾಡಿರಿ. ಅದ್ರ ಜೊತೆಯಲ್ಲೇ ಫಾರ್ಮುಲಾಸ್ ಎಲ್ಲವೂ ಜ್ಞಾಪಕ ಇರಲಿ ವಿದ್ಯಾರ್ಥಿಗಳು. ಅಲ್ಲಿ ಹೋಗಿದ ಮೇಲೆ ಹ್ಯಾಂಡ್ ಬುಕ್ ಕೊಡ್ತಾರೆ, ಹ್ಯಾಂಡ್ ಬುಕ್ಕಲ್ಲಿ ಇರುತ್ತೆ. ನಾನು ಹ್ಯಾಂಡ್ ಬುಕ್ ನೋಡಿದ ತಕ್ಷಣ, ಫಾರ್ಮುಲಾಸ್ ನೋಡಿದ ತಕ್ಷಣ ಆನ್ಸರ್ಸ್ ಎಲ್ಲ ಬಂದ್ಬಿಡ್ತವೆ. ಆನ್ಸರ್ಸ್ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀನಿ, ರಾಂಗ್ ಆಗ್ಬಿಡ್ತೀನಿ. ಸೊ ಹಂಗಾಗಿ ಹ್ಯಾಂಡ್ ಬುಕ್ ಮೇಲೆ ಒಂದು ಏನಂತಾರಲ್ಲ ನಂಬಿಕೆನ ಬಿಟ್ಬಿಡಿ. ಅದೆಲ್ಲ ಇಂಡೈರೆಕ್ಟ್ ಇರುತ್ತೆ ವಿದ್ಯಾರ್ಥಿಗಳು, ಎಲ್ಲವೂ ಸೇಮ್ ಇರುತ್ತೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಇದ್ದಿದ್ದನ್ನು ಕೂಡ a to the power n ಪ್ಲಸ್ b to the power n ಈಕ್ವಲ್ಸ್ ಟು ಸಮಥಿಂಗ್ ಕೊಡ್ತಾರೆ. ಆ ಥರ ಕೊಟ್ಟರೆ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದ್ರ ಜೊತೆಯಲ್ಲಿ a to the power n ಅಂತ ಇದ್ದಿದ್ದನ್ನು ಕೆಳಗಡೆ ಬೇಸ್ 1 ಅಂತಿದ್ದು ಅದನ್ನು ಕೂಡ ಬೇರೆ ಸಮಥಿಂಗ್ ಏನೋ ಕೊಟ್ಬಿಟ್ರೆ ಅಂದರೆ ಫಾರ್ಮುಲಾಸ್ ಬರೋದಲ್ಲ, ಫಾರ್ಮುಲಾಸ್ ಎಲ್ಲ ಫುಲ್ ಎಲ್ಲ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಹಂಗಾಗಿ ವಿದ್ಯಾರ್ಥಿಗಳು ತುಂಬ ಮುಖ್ಯವಾಗಿ ಯಾವುದ್ರ ಮೇಲೆ ಕೂಡ ಡಿಪೆಂಡ್ ಆಗಬೇಡಿ. ನಿಮ್ದೇನು ಸ್ವಂತ ಇದೆಲ್ಲ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ. ಓಕೆನಾ? ಸೊ ಇದ್ರ ಜೊತೆ ಇನ್ನೂ ಏನಪ್ಪ ಅಂದರೆ ಪಾಸಿಂಗ್ಗೆ ಇನ್ನೂ ನಾನು ಚೆನ್ನಾಗಿ ಕಂಪಲ್ಸರಿ ಪಾಸ್ ಆಗಲೇಬೇಕು ಅಂತ ಕೇಳೋದಾದರೆ ತುಂಬ ಇಂಪಾರ್ಟೆಂಟಾಗಿ ಯಾವುದೇ ಅರೌಂಡ್ 50 ಪೇಜಸ್ ಕೊಟ್ಟಿರ್ತಾರೆ. ಸೊ ಅರೌಂಡ್ ಯಾವ ಒಂದು ಪೇಜ್ ಕೂಡ ಬಿಡಕ್ಕೆ ಹೋಗಬೇಡಿ. ನಿಮ್ಗೆ ಏನು ತಿಳಿದಿದ್ದು ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೇನೋ ಫೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ, ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದಾಗ ಫಾರ್ಮುಲಾಸ್ ಜ್ಞಾಪಕ ಇದ್ದರೆ ಫಾರ್ಮುಲಾಸ್ ಹಾಕಿ, ಒಂದು ಹ್ಯಾಂಡ್ ಬುಕ್ಕಲ್ಲಿ ಫಾರ್ಮುಲಾಸ್ ಇರ್ತವೆ, ಅದನ್ನೇ ತೆಗೆದುಕೊಳ್ಳಿ ಲಾಸ್ಟಿಗೆ. ಬಟ್ ಇದು ಲಾಸ್ಟ್ ಚಾನ್ಸ್ ವಿದ್ಯಾರ್ಥಿಗಳಿಗೆ. ಸ್ಟಾರ್ಟಿಂಗಲ್ಲಿ ಮಾತ್ರ ಇಂಥವುದನ್ನು ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಮೂಮೆಂಟಲ್ಲಿ ಏನೋ ಆಗಲಿಲ್ಲಪ್ಪ, ಇದೊಂದು ಫೇಲ್ ಆಗೋ ಚಾನ್ಸಸ್ ಇದೆ ಅಂದರೆ ಫಾರ್ಮುಲಾಸ್ ಹಾಕಿ ನಿಮ್ಗೆ ಯಾವ ಥರ ಕ್ಯಾಲ್ಕುಲೇಷನ್ ಬರುತ್ತೆ ಎಲ್ಲ ಕ್ಲೀನಾಗಿ ಎಲ್ಲ ಪೇಜ್ ತುಂಬಿಸ್ಬಿಡಿ. ಪೇಜ್ಗೆ 1 ಮಾರ್ಕ್ಸ್ ಕೊಟ್ಬಿಟ್ಟು 18 ಮಾರ್ಕ್ಸ್ ಬರ್ಬೇಕು, 36 ಮಾರ್ಕ್ಸ್ ಬರ್ಬೇಕು, ಆ ಥರ ಪ್ಲ್ಯಾನ್ ಮಾಡಿ. ಓಕೆನಾ? ಸೊ ಯಾವುದೇ ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಯಾವುದೇ ಕ್ವಶನ್ ಕೂಡ ಬಿಟ್ಟು ಮಾತ್ರ ಬರೋಕ್ಕೆ ಹೋಗಬೇಡಿ. ನಿಮ್ಗೆ ಏನು ಇಂಟ್ರೆಸ್ಟ್ ಬರುತ್ತೆ ಸೇಮ್ ಅದನ್ನೇ ಕ್ಯಾಲ್ಕುಲೇಷನ್ ಮಾಡಿ, ಹೊಸದಾಗಿ ಮಾಡಿ, ಕ್ಲೀನಾಗಿ ಕ್ಯಾಲ್ಕುಲೇಷನ್ ಮಾಡಿ, ರಿಲೇಟೆಡ್ ಫಾರ್ಮುಲಾಸ್ ಬರೀ. ಯಾಕಂದರೆ ಹ್ಯಾಂಡ್ ಬುಕ್ ಕೊಟ್ಟಿರ್ತಾರೆ, ಸೊ ರಿಲೇಟೆಡ್ ಫಾರ್ಮುಲಾಸ್ ಬರೀ, ಎಲ್ಲ ಕ್ಲೀನಾಗಿ ಇಳಿಸಿ ಬಂದ್ಬಿಡ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಫಸ್ಟ್ ಸೆಮ್ಮು ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಗೊತ್ತಾಗೋದಿಲ್ಲ ವಿದ್ಯಾರ್ಥಿಗಳು. ಸೊ ಹಂಗಾಗಿ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಅದ್ರ ಜೊತೆಲಿ ತುಂಬ ಇಂಪಾರ್ಟೆಂಟ್ ಆಗಿ ಕ್ಯಾಲ್ಕುಲೇಟರ್ ತೊಗೊಂಡೋಗಿ, ಅದ್ರ ಜೊತೆಯಲ್ಲಿ ಪೆನ್ ತೆಗೆದುಕೊಂಡೋಗಿ ವಿತ್ ಲಬ್ಬರ್. ಸೊ ಯಾಕೆಂದರೆ ಮ್ಯಾಥ್ಸಲ್ಲಿ ಸ್ವಲ್ಪ ಫಾರ್ಮುಲಾಸ್ನ ಏನಾದರೂ ಮಾಡೋದು ಅಥವಾ ಏನಾದ್ರು ಮಾಡೋದು ಕೂಡ ನೀವು ಮಾಡ್ಕೊಳಕ್ಕಾಗುತ್ತೆ. ಸೊ ಅಲ್ಲಿ ಮಾಡಿ ಲಬ್ಬರಿಂದ ಆಡಿಸಿದ್ರೆ ಓಕೆ ಆಗುತ್ತೆ. ಬಟ್ ಅವ್ರು ಮಾಡಬೇಡ ಅಂತ ಹೇಳ್ತಾರೆ. ಸೊ ನಿಮ್ಗೆ ಬೇಕಾದರೆ ಲೈಟಾಗಿ ಮಾಡಿ ರೈಸ್ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ತುಂಬ ಇಂಪಾರ್ಟೆಂಟ್ VTO ಫಾರ್ಮುಲಾ ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ, ಅದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ. ಪೇಜ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಟ್ಟು ಬರೋಕೆ ಹೋಗಬೇಡಿ. ಒಂದು ಪೇಜ್ ಬಿಡೋಕೆ ಹೋಗಬೇಡಿ. ನಿಮ್ಗೆ ಎಷ್ಟಾದರೂ ಅಷ್ಟು ಎಲ್ಲ ಪೇಜ್ ತುಂಬಿಸ್ರಿ. ಮಿನಿಮಮ್ 35 to 40ವರೆಗೂ ನಿಮ್ಗೆ ಟಚ್ ಮಾಡಿ, ಎಲ್ಲ ಪೇಜಸ್ ಟಚ್ ಮಾಡಿ. ಓಕೆನಾ? ಸೊ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟಾಗುತ್ತೆ ಎಷ್ಟೆಲ್ಲ ಕ್ಲೀನಾಗಿ ಬರ್ಕೊಂಡೋಗಿ ಎಲ್ಲ ಡೈರೆಕ್ಟ್ ಆನ್ಸರ್ಸ್ನ ಕ್ಲೀನಾಗಿ ವಿತ್ ಫಾರ್ಮುಲಾಸು ಕ್ಲೀನಾಗಿ ಎಲ್ಲ ಬಿಡ್ಸ್ಕೊತ ಹೋಗಿ. ಆ ನಂತರ ನಿಮ್ಗೆ ಎಷ್ಟಾಗುತ್ತೆ ಎಲ್ಲ ಕ್ಲೀನಾಗಿ ಕಂಪ್ಲೀಟ್ ಆಗಿದ್ಮೇಲೆ ಯಾವುದಾದ್ರು ಬರೋದಿಲ್ಲಲ್ಲ ಎಲ್ಲ ಏನು ಬಿಡೋಕೆ ಹೋಗಬೇಡಿ. 6 ಕ್ವಶನ್ಸು ನಿಮ್ಗೆ ಏನು ಲಾಸ್ಟ್ಗೆ ಏನೋ ಫೇಲ್ ಆಗೋ ಚಾನ್ಸ್ ಇದ್ರೆ 6 ಕ್ವಶನ್ ಈ ಕ್ವಶನ್ ಎಲ್ಲ ಬರ್ಬಿಡು. ಯಾಕೆಂದರೆ ಪಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದೊಂದು VTO ಫಾರ್ಮುಲಾ, ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರು ಇದು ಕ್ವಶನ್ಸ್ ಟಚ್ ಮಾಡಿಲ್ಲ ಅನ್ನೋದು ಇರಬಾರ್ದು. ಅದು ಮೇಯ್ನಾಗಿ ಅವ್ರು ತಪ್ಪಿರ್ಬೇಕು. ಏನು ಟೈಮಿಂಗ್ ಸಾಲದೆ ಒಂದು ಕಡಿಮೆ ಆಗಿದ್ದರೆ ಬಂದ್ಬಿಡಿ, ಓಕೆ. ಟೈಮ್ ಇದ್ದು ಕ್ವಶನ್ಸ್ ಬಿಟ್ಟು ಬಂದಿನ ಅನ್ನೋದು ಮಾತ್ರ ಬಿಡೋಕೋಬೇಡಿ. ಯಾಕೆಂದರೆ ಹೇಳೋಕ್ಕೆ ಬರೋಂಗಿಲ್ಲ VTO ಯಾವ ಥರ ಫೇಲ್ ಮಾಡುತ್ತೋ ಪಾಸ್ ಮಾಡೋದನ್ನು ಗೊತ್ತಿರೋದಿಲ್ಲ. ಸೊ ಹಂಗಾಗಿ ಆದಷ್ಟು ಎಲ್ಲ ಪೇಜ್ ತುಂಬಿಸ್ಬಿಡಿ, ಎಲ್ಲರೂ ಚೆನ್ನಾಗಾಗುತ್ತೆ. ಸೊ ಇದ್ರ ಮೇಲೆ ಡಿಪೆಂಡ್ ಹಾಕೋಬೇಡಿ. ಇದು ಲಾಸ್ಟ್ ಚಾನ್ಸ್ ಏನಾದರೂ ಆಗಲಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಓದ್ಕೊಂಡೋಗಿ ವಿದ್ಯಾರ್ಥಿಗಳು. ತುಂಬ ಈಸಿ ಇರುತ್ತೆ, ಸಿಲೆಬಸ್ ಎಲ್ಲ ಈಸಿ ಇರುತ್ತೆ. ಸ್ಟಾರ್ಟಿಂಗಲ್ಲೇ ನೀವು ನಿಮ್ಮ ಐಡಿಯಾ ಇಲ್ಲ ಅಂದರೆ ಯಾರೋ ಸೀನಿಯರ್ಸ್ಗೆ ಅಥವಾ ನಮ್ಮ ಥರ ಒಂದು ಗೈಡೆನ್ಸ್ಗೆ ಕೇಳಿದಾಗ ನಾವು ಗೈಡ್ ಮಾಡ್ತೀವಿ. ಲಾಸ್ಟ್ ಒಂದು 3 ಮಾಡಲ್ಸ್ ಮಾತ್ರ ಯಾವುದೇ ಒಂದು ಸಬ್ಜೆಕ್ಟ್ ಇರ್ಬೋದು, 3 ಮಾಡಲ್ಸ್ ಈಸಿ ಇರ್ತವೆ, ತುಂಬ ಅಂದರೆ ತುಂಬ ಈಸಿ ಇರ್ತವೆ. ಇದು ಒಂದು ಫಾರ್ಮುಲಾ, ಒಂದು ಎಜುಕೇಷನ್ ಫಾರ್ಮುಲಾ. ಕಂಪಲ್ಸರಿ 3 ಮಾಡಲ್ಸ್ ಪಾಸಿಂಗ್ ಪ್ಯಾಕೇಜು ಪ್ರತಿಯೊಂದು ಕೋರ್ಸಲ್ಲಿ ಅಥವಾ ಪ್ರತಿ ಸಬ್ಜೆಕ್ಟಲ್ಲಿ 3 ಮಾಡಲ್ಸ್ ಈಸಿಯಾಗಿ ಇರಲೇಬೇಕು. ನೀವು ಯಾವುದೇ ಒಂದು ಸಿಲೆಬಸ್ ಇರೋದ್ಕೊಳ್ಳಿ, ಯಾವುದೇ ಇದಿರಲಿ, ಪ್ರತಿಯೊಬ್ಬರು ಕೂಡ 3 ಮಾಡಲ್ಸ್ ಈಸಿ ಇರ್ತವೆ. ಸ್ಟಾರ್ಟಿಂಗಲ್ಲಿ ಪ್ರಿಪ್ರೇಷನ್ ಮಾಡೋದು ಈಸಿ ಆಗುತ್ತೆ. ಟೆನ್ಷನ್ ತಗೊಳ್ಕೋಬೇಡಿ, ಫ್ರೀಯಾಗಿ ಹೋಗಿ ನಿಮ್ಮ ಮೇಲೆ ಕಾನ್ಫಿಡೆಂಟ್ ಇಟ್ಕೊಂಡು ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರೀರಿ, ಎಲ್ಲ ಚೆನ್ನಾಗಾಗುತ್ತೆ. ಲಾಸ್ಟ್ ಮಿನಿಟಲ್ಲಿ ಗೊತ್ತಾಗಲಿಲ್ಲ ಅಂದರೆ VTO ಫಾರ್ಮುಲಾ ಮಾತ್ರ ಕಂಪಲ್ಸರಿ ಯೂಸ್ ಮಾಡಿ. ಓಕೆನಾ? ಚೆನ್ನಾಗಿ ಬರ್ದಿದ್ರು ಕೂಡ VTO ಫಾರ್ಮುಲಾ ಚೆನ್ನಾಗಿ ಯೂಸ್ ಮಾಡಿ. ಅದೊಂದು 5 ಮಾರ್ಕ್ಸ್ ಹೆಚ್ಚಿಗೆ ಆದರೂ ಕೂಡ ಸ್ಕೋರಿಂಗ್ ಕೂಡ ಚೆನ್ನಾಗಿ ಆಗ್ಬಿಡುತ್ತೆ. ಓಕೆನಾ? ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಫಸ್ಟ್ ಎಕ್ಸಾಮ್ ಬರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೀ ವಿದ್ಯಾರ್ಥಿ. ಥ್ಯಾಂಕ್ ಯು.